ಅದರಲ್ಲಿ ಸ್ಪೆಷಲ್ ಪಾರ್ಟ್ನರ್ ಅಲ್ಲಿ 823 ರಮ್ಮಿಯಿಂದ ಇದೆ. ಈಗ ನೀವು ಶುರು ಆದ್ಮೇಲೆ ರಮ್ಮಿ ಆಡಿದವ್ರು ರಮ್ಮಿ ಆಡಿಸ್ತೀರಾ, ಆಮೇಲೆ ಅವ್ರು ಮನ ಮಠ ಕಳ್ಕೊಂಡು ಒಂದಿನ ಸುಸೈಡ್ ಮಾಡ್ಕೊಂತಾರೆ. ಸುದೀಪ್ ಸರ್ ಪ್ರೋಗ್ರಾಮ್ಗೆ ಇಂಥ ಒಂದು ಸ್ಪೆಷಲ್ ಪಾರ್ಟ್ನರ್ ಬೇಕಿತ್ತ ಅಂತ. ಅದು ಇದೊಂದು ಕ್ಲೈಂಟು ಅಂದ್ರೆ ಯೂಶಲಿ ಅವ್ರು ತಗೊಂಡಾಗ ನಾವು ಅಂದ್ರೆ ಸೇಲ್ ಆಗಿರುತ್ತೆ, ಸೇಲ್ ಮಾಡಿರುತ್ತವೆ. ಸೊ ಹಂಗಾಗಿ ಅದು ಅದ್ರ ಬಗ್ಗೆ ಅಲ್ಲ, ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಸರ್. Can I take the answer? Please. Yeah. See, it's about what. Can you tell me the question so that I understand clearly in English? Is it possible for you? Or someone can translate for me? Exactly. Can you translate the question? Yeah. One sponsor here is from A2 Rummy. So, what social measures? He's asking A23 Rummy is a sponsor. Yeah. How should I subscribe? No. We will get the. Sudeep sir being the face of this. Yeah, so how should I subscribe and how do we win? See, there are two things. One is to win the show, and second is winning in A2 Rummy. A2 Rummy, I have no idea. But coming to the is the games banned in the state? The answer is no, right? It is allowed, very much allowed in the state. The government of India, government of the state is responsible to decide the rules. I think the morality is subject matter. What is right for you may not be right for someone else. I think we are abiding by what the government of state and the government of India rules and regulations are around, and also what all of us believe in our morality about following the rules of the government. So I think the state allows it. Company is running it, company allows it, and it's an entertainment. Anything can be misused. A lot of people misuse some things which are very right? So I think these are questions which are beyond the realms of our decision making. As far as the government allows it and it's relevant for us, we follow the government rules. Okay. ಇದೇ ಪ್ರಶ್ನೆಗೆ ಸುದೀಪ್ ಸರ್ ಏನಂತೀರಾ ಸರ್? ನಿಮಗೆ ಏನು ಅನ್ಸುತ್ತೆ? Prashant? Sir, actually, ತಿಳುವಳಿಕೆ ಇರುವಂತ ಒಂದು ಸಮಾಜ ಸರ್ ನಮ್ದು. ಬುದ್ಧಿವಂತಿಕೆ ಇರುವಂತ ಸಮಾಜ. ಇಲ್ಲಿ ಸಿಗರೇಟ್ ಇದೆ, ಕುಡ್ತಾ ಇದೆ, ಸಾಕಷ್ಟಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ. ನಮಗೇನ್ ಬೇಕೋ ನಾವು ಆಯ್ಕೆ ಮಾಡಬೇಕು. ಸಮಾಜದಲ್ಲಿ ಕೋವಿಡ್ ಇದೆ, ಸಮಾಜದಲ್ಲಿ ಹೆಲ್ತ್ ಇದೆ, ಎಣ್ಣೆನೂ ಇದೆ, ಎಣ್ಣೆನೂ ಇದೆ. Choices of that. And secondly, ಗೌರ್ಮೆಂಟ್ ತಗೊಳ್ಳೋ ಟ್ಯಾಕ್ಸ್ ನಮಗೆ ಹಾಗೆ ಅನ್ಸುತ್ತೆ. ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ಸಿಕ್ಕಾಪಟ್ಟೆ ಟ್ಯಾಕ್ಸ್ ತಗೊಂತಾರೆ, ತುಂಬಾ ದುಡ್ಡು ವಸೂಲಿ ಮಾಡ್ತಾರೆ. But sometimes to run the country, the government has to do what they have to do. And to run the show sometimes, these people need to do what they need to do. ಈಗ ಒಂದು ಶೋ ನಡೆಸಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ. ಈಗ ನಮಗೆ ಆಸೆ ಇದೆ ಸರ್. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ ಎಲ್ಲ ಇಲ್ಲಿ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗುತ್ತೆ ಕೊಡಿ ಅಂತ ಕೇಳೋಣ ಅಂತ ಬರಲ್ಲ. ಒಂದು ಶೋ ನಡೆಸಬೇಕಾದ್ರೆ ಈಗ ನೀವು ಬರೀ A23 ಅಂತ ನೋಡ್ತಾ ಇದ್ದೀರಿ, ನಾನು ಬಿಗರ್ ಪಿಕ್ಚರ್ ನೋಡ್ತೀನಿ ಸರ್. ಒಂದು ಬಿಗ್ ಬಾಸ್ ಇಂದ ಎಷ್ಟು ಮನೆ ಉದ್ಧಾರ ಆಯ್ತು, ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯ್ತು, ಎಷ್ಟು ಜನಕ್ಕೆ ಕೆರಿಯರ್ ಆಯ್ತು. ಕೆರಿಯರ್ ಆದವರೆಲ್ಲ ಹೋಗಿ A23 ಸಬ್ಸ್ಕ್ರೈಬ್ ಮಾಡಿದ್ರ ಇಲ್ಲ, ಅವರು ಏನ್ ಮಾಡ್ಕೊಂಡ್ರು, ಅವ್ರ ಜೀವನ ಹೆಂಗ್ ಕಟ್ಕೊಂಡ್ರು, ಅದನ್ನ ನೋಡಿ ವೀಕ್ಷಕರು ಏನೇನ್ ಕಲ್ತರು. ಆಲ್ವೇಸ್ ಇಫ್ ಯು ಆಸ್ಕ್ ಮೀ, ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಸೀನ್ ಅ ಬಿಗರ್ ಪಿಕ್ಚರ್ ಸರ್. ರೆಸ್ಟ್ ಆಲ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್. ಬಿಕಾಸ್ ನನಗೆ ಗೊತ್ತಿರೋ ಹಂಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯರು ಮನೆಯವರು ಯಾರು ಎಲ್ಲರೂ ತಿಳುವಳಿಕೆ ಇರೋರು, ವಿ ಆಲ್ ನೋ ಹೌ ಟು ಮೇಕ್ ಅವರ್ ಚಾಯ್ಸಸ್ ಇನ್ ಲೈಫ್. ದಟ್ಸ್ ವೈ ವಿ ಆಲ್ ಹ್ಯಾವ್ ಒನ್ ಫ್ಯಾಮಿಲಿ, ಒನ್ ವೈಫ್, ಒನ್ ಫಾದರ್, ಮದರ್. ಸರ್ ಇದು ಮೈನ್ಯೂಟ್ ಅಲ್ಲ ಸರ್. ಈಗ ಇಟ್ ಈಸ್ ಅಲ್ಲ, ರಮ್ಮಿದು I think then you should go to Mr. Siddaramaiah sir's house, go to Modi sir's house, make a strike there. Sudeep sir, we are all very lesser Indians with minimal power that I can't even answer you properly. ನಾನು ಮೋದಿ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ ಎಲ್ಲರನ್ನ ಹ್ಯಾಂಡಲ್ ಮಾಡಂಗಿದ್ದಿದ್ರೆ ಬೇರೆ ರೀತಿ ಆಗಿರೋದು ಸರ್. ಬಹುಶಃ ಮುಂದೆ ಯಾವತ್ತೋ ರಾಜಕಾರಣಿ ಆದಾಗಿದೆ ಬನ್ನಿ, ನಿಮ್ಗೆ ಆದಿದ್ದು ಖುಷಿಯಲ್ಲಿ ನಾನು ಏನಾದ್ರು ಮಾಡ್ತೀನಿ. Thank you. Sudeep sir.